ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಡೇ ಸ್ಟಾರ್ಟ್ ಮಾಡಿದೆ. ವ್ಲಾಗ್ ಮಾಡದೇ ಇದ್ದರೂ ಡೇ ಸ್ಟಾರ್ಟ್ ಆಗೇ ಆಗ್ತಿತ್ತು. ಸೊ ನಾನಿಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬೇವಿನ ಸೊಪ್ಪು ತಿಂದ್ಕೊಂಡು ನೀರು ಕುಡ್ಕೊಳ್ತೀನಿ. ಇದರಿಂದ ತುಂಬಾ ಒಂದು ಆರೋಗ್ಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ನನಗೆ. ಹೀಗೆ ವಿಡಿಯೋದಲ್ಲಿ ನೋಡ್ತಾ ಇರುವಾಗ ಯಾರೋ ಹೇಳಿದರು ಬೇವಿನ ಸೊಪ್ಪು ತಿನ್ಕೊಂಡು ನೀರು ಕುಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ. ನನಗೆ ಎಲ್ಲದನ್ನೂ ಮಾಡಬೇಕು ಅಂತ ಅನ್ಸೋದಿಲ್ಲ, ಇದು ಒಂದು ಮಾಡಬೇಕು ಅಂತ ಯಾಕೋ ಅನ್ನಿಸ್ತು ಅಂತ ಟ್ರೈ ಮಾಡಿದೆ. ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗಿದೆ ನನಗೆ. ಎಷ್ಟೋ ಡಾಕ್ಟ್ರ್ ಹತ್ರ ಹೋಗಿ ಎಷ್ಟೋ ದುಡ್ಡು ಸುರಿದ್ರೂ ಕೂಡ ಕಡಿಮೆ ಆಗದೆ ಇರುವಂಥದ್ದು ಇದನ್ನ ಮಾಡೋದ್ರಿಂದ ನನಗೆ ಕಡಿಮೆ ಆಗಿಬಿಡ್ತು. ಹಾಗೆಯೇ ಕೂದಲು ಕೂಡ ಉದುರೋದು ನಿಲ್ತು, ತುಂಬಾ ಕೂದಲು ಹುಟ್ಟೋದಕ್ಕೇನು ಕೂಡ ಸ್ಟಾರ್ಟ್ ಆಯಿತು. ಸೊ ಇದನ್ನ ತಿಂದು ಕುಡಿದು ಮಾಡ್ಕೊಂಡು ನಾನು ಮಕ್ಕಳು ಕೂಡ 7 ಗಂಟೆಗೆಲ್ಲ ಎದ್ದು ಬಿಡ್ತಾರೆ ಇವಾಗ. ಸೊ ಅವರನ್ನು ಕರ್ಕೊಂಡು ನಾನು ಹಾಗೆ ವಾಕಿಂಗಿಗೆ ಹೋಗ್ತೀನಿ. ನಮ್ಮ ಮನೆಯವರು ಕೂಡ ವಾಕಿಂಗಿಗೆ ಹೋಗ್ತಾರೆ. ಒಂದೊಂದು ಮಕ್ಕಳಿರೋ ಮನೇಲಿ ಇದೇ ಥರ ಆಗುತ್ತೆ ಹೀಗೆ ಆಗುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಅವರು ಯಾವತ್ತು ಬೇಗ ಹೇಳ್ತಾರೆ ಅಲ್ವಾ, ಸೊ ಆವತ್ತು ನಾವು ವಾಕಿಂಗಿಗೆ ಹೋಗ್ತೀವಿ. ವಾಕಿಂಗಿಗೆ ಹೋಗಿ ಈ ಥರ ಹಣ್ಣೆಲ್ಲ ತಿಂದ್ಕೊಂಡು ಮಾವಿನಕಾಯಿ ಎಲ್ಲ ಕೊಯ್ಕೊಂಡು, ಇವಾಗಂತೂ ಮಾವಿನಕಾಯಿ ಹಲಸಿನಕಾಯಿ ಸೀಸನ್ನು. ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ಬೇಕೋ ಅದನ್ನೆಲ್ಲ ತಗೊಂಡು ಬಂದುಬಿಡ್ತೀವಿ. ಒಂದೊಂದು ದಿನ ಹಲಸಿನಕಾಯಿನ ತೊಗೊಂಡು ಬರ್ತೀವಿ, ಒಂದೊಂದು ದಿನ ಮಾವಿನಕಾಯಿ. ಹಾಗೆಯೇ ಇವಾಗಂತೂ ಮಾವಿನ ಹಣ್ಣು ಕೂಡ ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಬೇಸಿಗೆಗೆ ತಂಪಾಗಿ ಮಾವಿನ ಹಣ್ಣಿನ ಸಾಸಿವೆ, ಮಾವಿನಕಾಯಿ ತಂಬಳಿ ಈ ಥರದ್ದಿದ್ದರೆ ತುಂಬಾ ಊಟನೂ ಕೂಡ ಸೇರುತ್ತೆ. ಸೊ ಖುಷಿ ಕೂಡ ಆಗುತ್ತೆ. ಹಾಗೆಯೇ ದಾಸವಾಳ ಹೂವು, ಹೊಳೆ ದಾಸವಾಳ ಹೂವು ಅಂತ ಏನು ಹೇಳ್ತೀವಿ, ಗುಡ್ಡೆ ದಾಸವಾಳ ಹೂವು, ಅದರ ತಂಬಳಿ ಕೂಡ ಮಾಡ್ತೀವಿ ಮಕ್ಕಳಿಗೆ ಅಂತ. ತುಂಬಾ ಒಳ್ಳೆಯದು, ಚೆನ್ನಾಗಿ ಕೂಡ ಆಗುತ್ತೆ. ಸೊ ಅದನ್ನೆಲ್ಲ ತಗೊಂಡು ಬಂದುಬಿಡ್ತೀವಿ. ಬೆಳಗ್ಗೆ 7 ಗಂಟೆ 7:15 ಆಗಿರ್ಬೋದು. ನಾನು, ನಮ್ಮ ಮನೆಯವರು, ಮಕ್ಕಳು ಎಲ್ಲರೂ ಕೂಡ ವಾಕಿಂಗಿಗೆ ಅಂತ ಬಂದಿರ್ತೀವಿ. ಯಾವತ್ತೂ ಅವರು ಹೇಳೋದಿಲ್ವ ಅವತ್ತು ನಾನು ಫೋರ್ಸ್ಫುಲಿ ಎಬ್ಸೋದಕ್ಕೆ ಹೋಗೋದಿಲ್ಲ, ನಿದ್ದೆ ಚೆನ್ನಾಗಾಗಲಿ ಅಂತ ಬಿಟ್ಬಿಡ್ತೀನಿ. ಅವರಾಗೆ ಒಂದೊಂದು ದಿನ 6:30ಗೆಲ್ಲ ಎದ್ದು ಬಿಡ್ತಾರೆ. ಸೊ ಆವಾಗ ಕರ್ಕೊಂಡು ವಾಕಿಂಗಿಗೆ ಬರ್ತೀನಿ. ಅವರಿಗೂ ಕೂಡ ತುಂಬಾ ಇಷ್ಟ. ಇವಾಗ ಒಂಥರ ರೂಢಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಆ ಟೈಮಿಗೆ ಕರೆಕ್ಟಾಗಿ ಅವ್ರು ಎದ್ದು ಬಿಡ್ತಾರೆ. ಸೊ ಎದ್ದ ತಕ್ಷಣ ಹಾಗೆ ಫ್ರೆಶ್ ಅಪ್ ಆಗಿ ಕರ್ಕೊಂಡು ಬರೋದು ತುಂಬಾ ಖುಷಿಯಾಗುತ್ತೆ. ಹಾಗೆ ಇವತ್ತು ನಮ್ಮನೆಯಲ್ಲಿ ದಾಸವಾಳ ಸೊಪ್ಪಿನ ದೋಸೆ ಆಗಿತ್ತು. ತುಂಬಾ ಚೆನ್ನಾಗಿ ಆಗಿತ್ತು. ಆ ಪರಿಮಳನೇ ಒಂಥರ ತುಂಬಾ ಖುಷಿ. ದಾಸವಾಳ ಸೊಪ್ಪಿನ ದೋಸೆ ಹಾಗೆಯೇ ಬೆಣ್ಣೆ ಸೇರೋರು ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆ ಕಾಂಬಿನೇಷನು. ನನಗೆ ಬೆಣ್ಣೆ ಸೇರೋದಿಲ್ಲ, ಹಾಗೆ ನಾನು ದೋಸೆ ಮತ್ತು ಚಟ್ನಿ ಜೊತೆ ಟಿಫಿನನ್ನು ಮುಗಿಸ್ದೆ ಅಂತ ಹೇಳ್ಬೋದು. ಮೈಥಿಲಿಗೆ ಸೇರೋದೇ ಇಲ್ಲ, ಕನ್ನಿಕಾಗೆ ದಾಸವಾಳ ಸೊಪ್ಪಿನ ದೋಸೆ ಇಷ್ಟ ಆಗುತ್ತೆ. ಸೊ ಅವಳಿಗೂ ಕೊಟ್ಟು ನಾನು ತಿಂದು. ಇವತ್ತು ಸ್ವಲ್ಪ ಕುಚ್ಚಗಾಯಿ ಮಾವಿನಕಾಯಿ ತಂದಿದ್ದರು. ಕುಚ್ಚಗಾಯಿ ಮಾವಿನಕಾಯಿ ಅಂದರೆ ಗೊತ್ತಿರ್ಬೋದು, ಮಾವಿನಕಾಯಿನ ಉಪ್ಪು ನೀರಲ್ಲಿ ಹಾಕಿ ಇಡೋದು. ಇದು ವರ್ಷಾನುಗಟ್ಟಲೆ ಬಾಳಿಕೆ ಬರುತ್ತೆ. ಮಾವಿನಕಾಯಿ ಸೀಸನ್ ಅಲ್ಲದೇ ಇದ್ದಾಗ ಕೂಡ ಇದರ ಮಜ್ಜಿಗೆ ಗೊಜ್ಜು, ಪಲ್ಯ, ಗೊಜ್ಜು ಎಲ್ಲ ಮಾಡಿಕೊಂಡು ಊಟ ಮಾಡ್ಬೋದು. ತುಂಬಾ ಚೆನ್ನಾಗಾಗತ್ತೆ. ಹಾಗೆಯೇ ಒಂದು ಹಲಸಿನಕಾಯಿ ಕೂಡ ಸಿಕ್ಕಿತ್ತು, ಹಪ್ಪಳ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇಲ್ಲಿ ಹಪ್ಪಳ ಮಾಡಬೇಕು ಅಂತ ಅದರ ಹಲಸಿನಕಾಯನ್ನು ಕಟ್ ಮಾಡಿಸಿ ಇಟ್ಕೊಳ್ತಾ ಇದ್ದೆ. ಆಮೇಲೆ ಬಿಡಿಸಿದ್ರೆ ಆಯಿತು ಅಂತ ಹೇಳಿ ಇಲ್ಲಿ ಹಪ್ಪಳಕ್ಕೆ ಬಿಡಿಸೋಣ ಸೊಳೆನ ಅಂತ ಬಂದರೆ ಕನ್ನಿಕಾ ಕೂಡ ತುಂಬಾ ಕಾಟ ಕೊಡ್ತಾಯಿದ್ಲು. ಮೈಥಿಲಿ ಇವಾಗ ಸ್ವಲ್ಪ ಅವಳಿಗೆ ಅರ್ಥ ಆಗೋಂಥ ವಯಸ್ಸಾಗಿರೋದಕ್ಕೆ ಅವಳ ಪಾಡಿಗೆ ಏನಾದರೂ ಆಟ ಆಡ್ಕೊಳ್ತಾ ಇರ್ತಾಳೆ, ಇಲ್ಲಾಂದರೆ ಹಲಸಿನಕಾಯಿ ಅವಳು ಕೂಡ ಬಿಡಿಸ್ಕೊಡ್ತಾ ಇರ್ತಾಳೆ. ಈ ಥರ ಎಲ್ಲ ಆಗೋಗುತ್ತೆ. ನಮ್ಮ ಕೆಲಸದ ಜೊತೆ ಮೈಥಿಲಿನ ಕೂಡ ಸೇರಿಸ್ಕೊಂಡು ಕೆಲಸ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಅವಳಿಗೂ ಬೇಜಾರು ಕಳಿಯುತ್ತೆ, ನಮಗೂ ಅವಳನ್ನು ನೋಡ್ಕೊಳ್ಬೇಕು ಅನ್ನುವಂಥ ಇದಿರೋದಿಲ್ಲ. ಇಲ್ಲಿ ಹಲಸಿನಕಾಯಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಲಸಿನಕಾಯಿ ಕಡಿದ್ರೆ ಕೇಳಬೇಕಾ, ಅದರದ್ದೇ ಒಂದು ಆಸೆ ಪದಾರ್ಥ ಅಂತೂ ಇದ್ದೇ ಇರುತ್ತೆ. ಚಕ್ಕೆ ಪೊಳಜ ಅಂತ ಏನು ಹೇಳ್ತಾರೆ, ಅದನ್ನ ಕೂಡ ಮಾಡಿದ್ದೆ. ನಮ್ಮ ಮನೇಲಿ ನನಗೆ ನಮ್ಮ ಅತ್ತೆಗೆ ತುಂಬಾ ಇಷ್ಟ. ಹಾಗೆ ಅತ್ತೆ ಕ್ಯಾಬೇಜ್ ಪಲ್ಯ ಮಾಡಿದರು. ನಮ್ಮ ಮನೇಲಿ ಡಯಟಿಂಗ್ ಫುಡ್ ನಡೀತಾ ಇರೋದಕ್ಕೆ ಒಂದು ಜೋಳದ ರೊಟ್ಟಿ ಅಥವಾ ಜೋಳದ ವಡಪೆ ಅಂತೂ ಇದ್ದೇ ಇರುತ್ತೆ. ಸೊ ಅದು ರೆಡಿಯಾಗಿತ್ತು. ಹಾಗೆಯೇ ಇಲ್ಲಿ ಹಲಸಿನಕಾಯಿ ಬೀಜ ಇರೋದ್ರಿಂದ ಅದನ್ನ ಕೂಡ ಬೇಯಿಸಿ ಇಟ್ಟಿದ್ದೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಿಗೆ ನಮ್ಮ ಇದ್ದಂಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನ ಕೂಡ ಬೇಯಿಸಿಟ್ಟಿದ್ದೆ. ಹಾಗೆಯೇ ಇಲ್ಲಿ ಡೈಲಿ ನಾನು ಅಕ್ಕಿ ತೊಳೆದಿರುವಂಥ ನೀರನ್ನು ಕುಡಿತೀನಿ. ಅದು ಕೂಡ ತುಂಬಾ ಒಳ್ಳೆಯದು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಂತೂ ತುಂಬಾ ಇಷ್ಟ. ಪೀರಿಯಡ್ಸ್ ಟೈಮಲ್ಲೆಲ್ಲ ತುಂಬ ಒಂದು
ಹೊಟ್ಟೆ ನೋವು ಎಲ್ಲ ಇರುತ್ತೆ ಅಲ್ವಾ, ಸೊ ಅದೆಲ್ಲ ಕಂಟ್ರೋಲ್ ಆಗುತ್ತೆ ನಾವು ಈ ಥರ ಅಕ್ಕಿ ತೊಳೆದಿರೋ ನೀರನ್ನು ಕುಡಿಯೋದ್ರಿಂದ. ಹಾಗೆಯೇ ಈ ಬೇಸಿಗೆಗೆ ಅವರಿಗೆ ಇವರಿಗೆ ಅಂತಲ್ಲ, ಎಲ್ರಿಗೂ ಕೂಡ ತುಂಬಾ ಇಷ್ಟ. ಬರೀ ಅಕ್ಕಿ ತೊಳೆದಿರೋ ನೀರು ಇಷ್ಟ ಆಗೋದಿಲ್ಲ ಅನ್ನೋರು ಅಕ್ಕಿ ತೊಳೆದಿರೋ ನೀರಿಗೆ ಒಂದು ಸ್ವಲ್ಪ ಬೆಲ್ಲ ಹಾಗೆಯೇ ಏಲಕ್ಕಿ ಪುಡಿ ಹಾಕ್ಕೊಂಡು ಕುಡಿದ್ರೆ ಅದು ಕೂಡ ತುಂಬಾ ಒಳ್ಳೆಯದು. ನನಗೆ ಅದೆಲ್ಲ ಏನೂ ಸೇರೋದಿಲ್ಲ, ನಾನು ಅಕ್ಕಿ ತೊಳೆದಿರೋ ನೀರನ್ನಷ್ಟೇ ಕುಡಿತೀನಿ. ಹಾಗೆಯೇ ಇವತ್ತು ಒಂದಿನ ಇದರ ಮುಖಕ್ಕೆ ಹಚ್ಕೊಂಡು ನೋಡೋಣ ಅಂತ ಹಚ್ಕೊಳ್ತಾ ಇದ್ದೆ. ಮೈಥಿಲಿ ಕೂಡ ಬಂದು ಅಮ್ಮ ನನಗೂ ಹಚ್ಕೊಡು ಅಂತ ಹೇಳ್ತಾಯಿದ್ಲು. ನನಗೆ ಈ ಥರ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಳೋದು ಅಷ್ಟೊಂದಾಗಿ ಏನು ಇಷ್ಟ ಆಗೋದಿಲ್ಲ. ಹಾಗೆ ಇರಲಿ ನೋಡೋಣ ಅಂತ ಹಚ್ಕೊಳ್ತಾ ಇದ್ದೆ. ಅದು ಇಷ್ಟ ಆಗೋದಿಲ್ಲ ಅಂತ ಹೇಳೋದಕ್ಕಿಂತ ನಮಗೆ ಟೈಮೇನೇ ಸಿಗೋದಿಲ್ಲ ಕೆಲವೊಂದಕ್ಕೆ. ಎರಡೆರಡು ಮಕ್ಕಳಿರೋ ಮನೆಯಲ್ಲಿ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಆದರೂ ಕೂಡ ಈ ಹಪ್ಪಳ ಮಾಡಬೇಕು, ಕುಚ್ಚಗಾಯಿ ಮಾಡಬೇಕು ಅನ್ನೋದೆಲ್ಲ ಒಂಥರ ಆಸೆ ಆಗುತ್ತೆ, ಮಾಡ್ತಾಯಿದ್ವಿ. ಈ ಸಲ ನಮ್ಮ ಮನೇಲಂತೂ ಉಪ್ಪಿನಕಾಯಿ ಕೂಡ ಮಾಡಿ ಆಗೋಯ್ತು. ತುಂಬ ಜನ ಉಪ್ಪಿನಕಾಯಿ ಮಾಡೋ ವೀಡಿಯೋಗಳನ್ನು ಹಾಕಿ ಅಂತ ಹೇಳ್ತಾಯಿದ್ರಿ. ಹಿಂದಿನ ವೀಡಿಯೋದಲ್ಲಿ ಇದೆ, ನೋಡ್ಕೊಳ್ಳಿ. ಸಾರಿ, ಈ ಸಲ ಅದನ್ನು ಮಾಡಲಿಕ್ಕೆ ಆಗಿಲ್ಲ. ನೋಡ್ತೀನಿ, ಒಂದು ಸ್ವಲ್ಪ ಉಪ್ಪಿನಕಾಯಿ ಮಾಡೋದಿದ್ರೆ ಅದನ್ನು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಹಲಸಿನಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು. ಹಾಗೆಯೇ ಇಲ್ಲಿ ಉಪ್ಪು ನೀರಿಗೆ ಬದಿಸೋದಕ್ಕೆ ಇಡೋಣ, ಕುಚ್ಚಗಾಯಿ ಹಾಕೋದಕ್ಕೆ ಅಂತ ಹೇಳಿ ತಯಾರಿ ಮಾಡ್ತಾಯಿದ್ವಿ. ಒಂದು ಜಾಸ್ತಿ ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಕುದಿಸ್ಲಿಕ್ಕೆ ಇಡಬೇಕು. ಅದು ಒಂದು ಸ್ವಲ್ಪ ಬತ್ತಲೇಬೇಕಾಗತ್ತೆ, ಕುದ್ದು ಚೆನ್ನಾಗಿ ಬತ್ತಬೇಕು. ಹಾಗೆಯೇ ಇಲ್ಲಿ ನಾವು ಕುಚ್ಚಗಾಯಿ ಮಾವಿನಕಾಯಿಗೆ ಬೇಯಿಸೋಣ ಅಂತ ಬಂದಿದ್ವಿ. ಬಿಸಿ ಇರೋವಂಥ ನೀರಿಗೆ ಒಂದು ಸಲ ಮಾವಿನಕಾಯಿ ಹಾಕಿ ಹಾಕಿ ತೆಗೆದ್ರೆ ಸಾಕಾಗತ್ತೆ. ತುಂಬ ಬೇಯಿಸಬೇಕು ಅಂತ ಇಲ್ಲ. ತುಂಬ ಬೇಯಿಸ್ಬಿಟ್ರೆ ಮಾವಿನಕಾಯಿ ತುಂಬ ಬೆಂದು ತುಂಬ ಮೆತ್ತ ಆಗಿಬಿಡತ್ತೆ. ಸ್ಮೂತಾಗಿ ಆಗಬಾರ್ದು, ಅದು ಗಟ್ಟಿಯಾಗೇ ಬೇಯಿಸ್ಕೊಳ್ಬೇಕು. ನಾವು ನೆಕ್ಸ್ಟ್ ಅಡುಗೆ ಮಾಡುವಾಗೆಲ್ಲ ಚೆನ್ನಾಗಿ ಆಗುತ್ತೆ. ಇಲ್ಲಾಂದರೆ ತುಂಬಾ ಮೆದು ಆಗಿಬಿಟ್ರೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಇದು ಇಷ್ಟು ಕುದೀತಾ ಇರೋಂಥ ನೀರಿಗೆ ಒಂದು ಸಲ ಹಾಕಿ ಹಾಗೆಯೇ ಒಂದೆರಡು ಸಲ ಹೀಗೆ ಕೈ ಆಡಿಸಿ ತೆಗೆದುಬಿಡಬೇಕು. ಅದು ಅಯ್ಯೋ ಬೆಂದಿಲ್ಲ ಅಂತ ಅನಿಸಿದ್ರು ಕೂಡ ನೋಡಿ, ಅದು ಕಲರ್ ಚೇಂಜ್ ಆಗಿರುತ್ತೆ. ಒಂದೊಂದು ಮಾವಿನಕಾಯಿ ಅಂತೂ ತುಂಬಾ ಮೆದು ಆಗಿಬಿಟ್ರೆ ಒಂದು ಸ್ವಲ್ಪ ಕೂಡ ಚೆನ್ನಾಗಾಗೋದೇ ಇಲ್ಲ. ಮುಂದೆ ಮಾವಿನಕಾಯಿ ಬೂತ್ ಗೊಜ್ಜು ಅದೆಲ್ಲ ಮಾಡಿದ್ರೆ ಒಂಚೂರು ಚೆನ್ನಾಗಾಗೋದಿಲ್ಲ, ಮತ್ತು ಒಂಥರ ಕರಡು ಹೋದಾಗೆ ಆಗುತ್ತೆ. ಸೊ ಹಾಗಾಗಿ ನಾವು ಇಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಷ್ಟೇ ಬೇಯಿಸಿ ಇಟ್ಕೊಳ್ತೀವಿ. ಇಲ್ಲಿ ಕುಚ್ಚಗಾಯಿ ಕೂಡ ಬೆಂದು ರೆಡಿಯಾಗಿದೆ. ಇದನ್ನು ಹಾಕಿದ್ದೀವಿ. ಇದು ತಣ್ಣಗೆ ತಣದ ನಂತರ ಉಪ್ಪು ನೀರಿನ ಪಾತ್ರೆಗೆ ಹಾಕೋದು. ಒಂದು ಕ್ಯಾನನ್ನು ಮಾಡಿ ಇಟ್ಕೊಂಡಿದ್ದೀವಿ. ಆ ಕ್ಯಾನಿಗೆ ಮಾವಿನಕಾಯಿಯನ್ನು ಹಾಕಿ ಉಪ್ಪು ನೀರನ್ನು ಹಾಕಿದ್ರೆ ಕುಚ್ಚಗಾಯಿ ಮಾವಿನಕಾಯಿ ರೆಡಿ ಆಗುತ್ತೆ. ಅದಕ್ಕೆ ನಾವು ಯಾವುದೇ ಎಕ್ಸ್ಟ್ರಾ ನೀರನ್ನು ಮುಟ್ಟಿಸ್ದೇ ಇದ್ದರೆ ಹಾಗೆ ಸುಮಾರು 1-2 ವರ್ಷ ಕೂಡ ಬರುತ್ತೆ, ಚೆನ್ನಾಗಿರುತ್ತೆ, ಏನಾಗೋದಿಲ್ಲ. ಸೊ ಇವಾಗ ಇಲ್ಲಿ ಹಪ್ಪಳದ ತಯಾರಿಗೆ ಬಂದಿದ್ದೀನಿ. ಹಪ್ಪಳದ ಹಲಸಿನಕಾಯಿ ಅಂತೂ ಚೆನ್ನಾಗಿ ಬೆಂದಿತ್ತು. ನಾನು ಇದನ್ನ ಮಿಕ್ಸಿಯಲ್ಲೇ ಬೀಸ್ಕೊಳ್ತೀನಿ. ಮಿಕ್ಸಿಯಲ್ಲೇ ನೀರು ಹಾಕಿ ನೈಸಾಗಿ ರುಬ್ಕೊಳ್ತೀನಿ. ಆಮೇಲೆ ಮೋಲ್ಡ್ ಇರುತ್ತೆ ಅಲ್ವಾ ಹಪ್ಪಳ ಮಾಡೋದು, ಅದರಲ್ಲಿ ಮಾಡಿಬಿಡ್ತೀನಿ. ಈ ಬಿಸಿಲಿದ್ರೆ ನನಗೆ ಬೇರೆ ಏನು ಮಾಡಬೇಕು ಅಂತಲೇ ಅನಿಸೋದಿಲ್ಲ. ಹಲಸಿನಕಾಯಿ ಹಪ್ಪಳ ಒಂದೇ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ನನಗೂ ಕೂಡ ಹಲಸಿನಕಾಯಿ ಹಪ್ಪಳ ಇಷ್ಟ ಆಗುತ್ತೆ. ಹಾಗೆಯೇ ನಮ್ಮ ಮನೇಲಿ ಎಲ್ರಿಗೂ ಕೂಡ ಹಲಸಿನಕಾಯಿ ಹಪ್ಪಳ ಇಷ್ಟ ಆಗುತ್ತೆ. ಅಕ್ಕಿ ಹಪ್ಪಳ ಕೂಡ ಇಷ್ಟ ಆಗುತ್ತೆ, ಆದರೆ ಅದು ಮಾಡೋ ಪ್ರೊಸೆಸ್ಸೇ ತುಂಬಾ ಕಷ್ಟ. ಮಕ್ಕಳನ್ನೆಲ್ಲ ಬಿಟ್ಕೊಂಡಂತೂ ಮಾಡೋದಕ್ಕೇ ನನಗೆ ಕಷ್ಟ. ಹಾಗಾಗಿ ಅದನ್ನ ಮಾಡೋದಕ್ಕೆ ಹೋಗಿಲ್ಲ. ಹಲಸಿನಕಾಯಿ ಬೆಳೆದಿದ್ದಿದ್ರೆ ಹಲಸಿನಕಾಯಿ ಹಪ್ಪಳ ಮಾಡೋದಂತೂ ತುಂಬಾ ಇಷ್ಟ ಆಗುತ್ತೆ. ಅದೇನೋ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಸಲ ಒಂದು ಸ್ವಲ್ಪ ಹಪ್ಪಳ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಬಂದಿತ್ತು ಹಪ್ಪಳ ಅಂತೂ. ಹಲಸಿನಕಾಯಿ ಹಪ್ಪಳ ಆಗಿರ್ಬೋದು, ಕುಚ್ಚಗಾಯಿ ಹಾಕೋದು, ಇದೆಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಅವರಿಗಂತೂ ಸ್ಪೆಷಲಿ ಥ್ಯಾಂಕ್ಸ್. ಇಲ್ಲಿ ಮೈಥಿಲಿಗೆ ತುಂಬಾ ಅಪರೂಪಕ್ಕೆ ಬಿಸ್ಕಿಟನ್ನು ಕೊಟ್ಟಿದ್ದೀನಿ, ತಿಂತ ಖುಷಿ ಪಡ್ತಾ ಇದ್ದಾಳೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.